ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ ಬಾನತರಂಗದ ಶಾಲೆ. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮ. ಬಾನುಲಿ ಶಾಲೆ ಇಂದಿನ ವಿಷಯ ತೃತೀಯ ಭಾಷೆ ಹಿಂದಿ. ಭಾಗವಹಿಸುವ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಳಲಿ, ಮಂಗಳೂರು ತಾಲೂಕು ಇಲ್ಲಿನ ಹಿಂದಿ ಭಾಷಾ ಶಿಕ್ಷಕರಾದ ಡಾಕ್ಟರ್ ಎಂ.ಎಸ್. ಮಹೇಶ್. ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಬಾನುಲಿ ಶಾಲೆ ಕಾರ್ಯಕ್ರಮದಲ್ಲಿ ನಾವು ಗದ್ಯಪಾಠಗಳಾದ ದುನಿಯಾ ಮೇ ಪೆಹಲಾ ಮಕಾನ್, ರೋಬೋಟ್, ಮಹಿಳಾ ಕಿ ಸಾಹಸ್ ಗಾಥಾ, ಕರ್ನಾಟಕ ಸಂಪದ, ಬಾಲಶಕ್ತಿ ಮತ್ತು 3 ಪೂರಕ ವಾಚನ ಪಾಠಗಳಾದ ಶನಿ, ಸಬ್ಸೆ ಸುಂದರ್ ಗ್ರಹ, ಸತ್ಯ ಕಿ ಮಹಿಮಾ ಔರ್ ನಾಗರಿಕ ಕೆ ಕರ್ತವ್ಯ ಈ ಪಾಠಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ದುನಿಯಾ ಮೇ ಪೆಹಲಾ ಮಕಾನ್ ಪಾಠದ ಬಗ್ಗೆ ತಿಳಿಯೋಣ. ದುನಿಯಾ ಮೇ ಪೆಹಲಾ ಮಕಾನ್ ಡಾಕ್ಟರ್ ವಿಜಯ ಗುಪ್ತರು ಬರೆದಿರುವಂಥ ಒಂದು ಲೇಖ. ಈ ಪಾಠದಲ್ಲಿ ಮುಖ್ಯವಾಗಿ 2 ಅಂಕದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. 1 ಪ್ರಶ್ನೆ 2 ಅಂಕದ್ದು, ಅದೇ ರೀತಿ 1 ಅಂಕದ ಏಕವಾಕ್ಯಮೆ ಉತ್ತರ ಲಿಖಿಯೆ ಅಥವಾ ಅನುರೂಪದ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ಕೇಳಲಾಗ್ತದೆ. 2 ಅಂಕದ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ ಈ ಪಾಠದಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳು: ಹಾತಿನೇ ದೋಸ್ತೋಂಕೋ ಕ್ಯಾ ಉತ್ತರ ದಿಯಾ, ಸಾಮ್ನೆ ದೋಸ್ತೋಂಕೋ ಕ್ಯಾ ಸುಜಾವ್ ದಿಯಾ. ಗಮನಿಸಿ ಮಕ್ಕಳ, ಇಲ್ಲಿ ಇರುವಂತಹ ಪ್ರಾಣಿಗಳು ಮನೆಯನ್ನು ಮಾಡಲಿಕ್ಕೆ ಯಾವ ರೀತಿಯ ಐಡಿಯಾವನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಉದಾಹರಣೆಗೆ, ಸಾಮ್ನೆ ದೋಸ್ತೋಂಕೋ ಕ್ಯಾ ಸುಜಾವ್ ದಿಯಾ, ಬೈನ್ಸ್ ಕೆ ಪಂಜರ್ ಸೆ ದೋಸ್ತೋಂಕೋ ಕೈಸಿ ಜಾನಕಾರಿ ಮಿಲಿ, ಮಚಿಲಿನೇ ದೋಸ್ತೋं के प्रश्न का क्या जवाब दिया, दोस्तों ने किन किन ಜಾನುವಾರೋं से ಮುಲಾಕಾತ್ ಕಿ. ಈ ರೀತಿಯ 2 ಅಂಕದ ಪ್ರಶ್ನೆಗಳನ್ನು ನೀವು ಈ ಪಾಠದಿಂದ ನಿರೀಕ್ಷಿಸಬಹುದು. ಉತ್ತರಿಸುವಾಗ ಉದಾಹರಣೆಗೆ, ಹಾತಿನೇ ದೋಸ್ತೋಂಕೋ ಕ್ಯಾ ಉತ್ತರ ದಿಯಾ ಈ ಪ್ರಶ್ನೆಗೆ ನೀವು ಉತ್ತರಿಸುವಂಥ ಸಂದರ್ಭದಲ್ಲಿ ಪಾಠದಲ್ಲಿರುವಂತಹ ಉತ್ತರವನ್ನೇ ನಿಖರವಾಗಿ ಬರೆಯಬೇಕಾಗ್ತದೆ. ಉದಾಹರಣೆಗೆ, ಹಾತಿನೇ ಉತ್ತರ ದಿಯಾ, पेड़ों की लकड़ी के इतने मोटे और मजबूत गोले काट ले जितने मेरे पैर है. ಈ ರೀತಿ ಪಾಠ ಪುಸ್ತಕದಲ್ಲಿರುವಂತಹ ವಾಕ್ಯಗಳನ್ನೇ ಪೂರ್ಣವಾಗಿ ಬರೆದಲ್ಲಿ ಪೂರ್ಣ ಅಂಕವನ್ನು ನೀವು ಪಡಿಬೋದು. ಈ ರೀತಿ ಪುಸ್ತಕದಲ್ಲಿ ನೀಡಿರುವಂತಹ ವಾಕ್ಯಗಳನ್ನೇ ಬರೆಯುವುದರಿಂದ, ಶುದ್ಧ ರೂಪದಲ್ಲಿ ಬರೆಯುವುದರಿಂದ ಪೂರ್ಣ ಅಂಕವನ್ನು ನಿರೀಕ್ಷಿಸಬಹುದು. ಅದೇ ರೀತಿ 1 ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ लालिमा और किंचा लालीदाम जंगल की ओर क्यों चल पड़े, लालिमा और किंचा लालीदाम जंगल की ओर क्यों चल पड़े, या दोनों दोस्त जंगल की ओर क्यों चल पड़े ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಅದೇ ರೀತಿ ಸಿಂಗ್ಫೋ ಆದಿವಾಸಿ ಕहाँ रहते थे, दोस्तों की मुलाकात सबसे पहले किससे हुई ಈ ರೀತಿ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಈ ರೀತಿಯ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳೇ ಗಮನಿಸಬೇಕಾದಂಥ ಮುಖ್ಯಾಂಶ, ಪೂರ್ಣ 1 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳಿಗೆ ಪೂರ್ಣ 1 ವಾಕ್ಯದಲ್ಲಿಯೇ ಉತ್ತರಿಸಬೇಕು. ಉದಾಹರಣೆಗೆ, ಸಿಂಗ್ಫೋ ಆದಿವಾಸಿ ಕहाँ रहते थे ಈ ಪ್ರಶ್ನೆಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ಪೂರ್ಣ ವಾಕ್ಯವನ್ನು ಬರಿಬೇಕು. ಸಿಂಗ್ಫೋ ಆದಿವಾಸಿ ಪೂರ್ವೋತ್ತರ ಭಾರತ್ ಮೇ रहते थे. 2-3 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸುವಾಗ ವಿರಾಮ ಚಿಹ್ನೆಗಳ ಕಡೆ ಗಮನ ಕೊಡಿ. ಶುದ್ಧ ವಾಕ್ಯಗಳಿಂದ ವಾಕ್ಯವನ್ನು ಪೂರ್ಣಗೊಳಿಸಿ. ಈ ರೀತಿ ಮಾಡುವುದರಿಂದ ಈ ಪಾಠದಲ್ಲಿ ಬರುವಂತಹ 2 ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು ಮತ್ತು ಅನುರೂಪತ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಬರಿಬೋದು ಮತ್ತು ಪೂರ್ಣ ಅಂಕವನ್ನು ಪಡಿಬೋದು. ವಿದ್ಯಾರ್ಥಿಗಳೇ, ಮುಂದಿನ ಪಾಠ ರೋಬೋಟ್. ರೋಬೋಟ್ ಪ್ರದೀಪ್ ಮುಖ್ಯೋಪಾಧ್ಯಾಯರು ಬರೆದಿರುವಂತಹ ಒಂದು ಕಹಾನಿ ಪಾಠ. ಈ ಪಾಠದ ಕತೆ ನಿಮಗೆ ತಿಳಿದಿದೆ. ಆಧುನಿಕ ಮನುಷ್ಯ ತನ್ನ ಕೆಲಸಗಳನ್ನು ಮಾಡಿಕೊಳ್ಳಲು ಯಾವ ರೀತಿಯ ಉಪಾಯಗಳನ್ನು ಮಾಡಿಕೊಳ್ತಾನೆ, ರೋಬೋಟನ್ನು ಯಾಕಾಗಿ ಮನೆಗೆ ತರ್ತಾನೆ ಎನ್ನುವ ಕಥೆಯನ್ನೊಳಗೊಂಡಂತಹ ರೋಬೋಟ್ ಪಾಠದಲ್ಲಿ
2 ಅಥವಾ 3 ಅಂಕದ ಪ್ರಶ್ನೆಗಳನ್ನು ನೀವು ನಿರೀಕ್ಷಿಸಬಹುದು. ಉದಾಹರಣೆಗೆ 2019, 20, 21, 22, 23ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪಾಠದಲ್ಲಿ 2 ಮತ್ತು 3 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. 2019, 20, 21, 22 ಮತ್ತು ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳಲಾಗಿದೆ. ಆ ಪ್ರಶ್ನೆಗಳು ಈ ರೀತಿ ಇದೆ. ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂಂ ಥಿ. ಸಾಧಾರಣವಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಈ ಪ್ರಶ್ನೆಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ಇದರ ಉತ್ತರವನ್ನು ಬರೆದು ಕಲಿಯಿರಿ. ಅದೇ ರೀತಿ ಕಹಾನಿ ಕೋ ಟೈಪ್ ಕರ್ತೆ ಸಮಯ रोबोनिल को क्या हुआ. धीरज सक्सेना ने घरेलू कामकाज के लिए रोबोट रखने का निर्णय क्यों लिया. विज्ञान कथा का सार लिखिए. ಈ ಕಥೆಯ ಸಾರವನ್ನು ಬರೆಯುವಂಥ ಸಂದರ್ಭದಲ್ಲಿ ಗಮನಿಸಬೇಕಾದಂಥ ಮುಖ್ಯ ಅಂಶ ಏನಂದರೆ, ಈ ರೋಬೋಟ್ ಕತೆ ಮತ್ತು ಈ ವಿಜ್ಞಾನದ ಕತೆ ಸ್ವಲ್ಪ ಹೋಲಿಕೆ ಇದೆ. ಅದನ್ನು ಗಮನಿಸಿ ವಿಜ್ಞಾನದ ಕಥೆಯನ್ನು ಬರೆದಲ್ಲಿ ನಿಮಗೆ 3 ಅಂಕಗಳು ಸುಲಭದಲ್ಲಿ ಸಿಗ್ತದೆ. ಅದೇ ರೀತಿ ದೋನೋ ರೋಬೋಟ್ ಅಂತ್ ಮೇ ಕ್ಯೋಂ ಖುಷ್ ಹೈ. ಈ ರೀತಿ ಅಭ್ಯಾಸದಲ್ಲಿರುವಂಥ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇದರೊಂದಿಗೆ ಕಳೆದ ವರ್ಷ 2024ನೇ ಸಾಲಿನ ಪರೀಕ್ಷೆಯಲ್ಲಿ 3 ಅಂಕಗಳಿಗೆ ಈ ರೀತಿಯ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. रोबोटिक संघ ने साधो राम की समस्या का समाधान कैसे निकाला. ಈ ರೀತಿ ಪ್ರಶ್ನೆಗಳನ್ನು ಸಹ ಕೇಳಲಾಗ್ತದೆ. ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ನೀವು ಮುಖ್ಯವಾಗಿ ಪಠ್ಯಪುಸ್ತಕವನ್ನು ಓದಬೇಕಾಗ್ತದೆ. ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳ ಉತ್ತರದ ಒಂದೊಂದು ಅಂಶವೂ ಈ ಪ್ರಶ್ನೆಗೆ ಉತ್ತರವಾಗಿ ನೀವು ಬರಿಬೋದು. ಉದಾಹರಣೆಗೆ ಹಡ್ತಾಲ್ ಕಾ ಆಹ್ವಾನ್ ಕಿಯಾ, सक्सेना परिवार के साथ हुए अनुबंध को रद्द करने का दबाव डाला, रोबोनिल को वापस बुलाना पड़ा. ಈ ರೀತಿಯ ಮೊದಲು ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳ ಉತ್ತರದ ಒಂದೊಂದು ಅಂಶವನ್ನೇ ನೀವು ಈ ಪ್ರಶ್ನೆಗೆ ಉತ್ತರವಾಗಿ ಬಳಸಿಕೊಳ್ಬೋದು. ಈ ರೀತಿ 3-4 ವಾಕ್ಯಗಳಲ್ಲಿ ಉತ್ತರ ಬರೆದಲ್ಲಿ ಪೂರ್ಣಾಂಕವನ್ನು ಪಡೆಯಬಹುದು. ಈ ಪಾಠವನ್ನು 2 ಅಥವಾ 3 ಬಾರಿ ಅರ್ಥೈಸಿಕೊಂಡು ಓದುವುದು ಉತ್ತಮ. ಈ ಪಾಠದಲ್ಲಿ ಮುಖ್ಯವಾಗಿ ಸಾಮಾನ್ಯವಾಗಿ ಕೇಳುವಂಥ ಒಂದು ಪ್ರಶ್ನೆ, ಧೀರಜ್ ಸಕ್ಸೇನಾಕೋ ಬುದ್ಧಿಮಾನ್ ರೋಬೋಟ್ ಕಿ ಜರೂರತ್ ಕ್ಯೂಂ ಥಿ. ಈ ಪ್ರಶ್ನೆಯನ್ನು ಅಭ್ಯಾಸ ಮಾಡಿ. 1 ಅಂಕದ ಪ್ರಶ್ನೆಗಳಲ್ಲಿ ಮುಖ್ಯವಾಗಿ रोबोनिल की मुलाकात किससे हुई, ವೈಜ್ಞಾನಿಕ ಲೇಖಕ ನಾಮ್ ಲಿಖಿಯೆ. ಈ ರೀತಿಯ ಪ್ರಶ್ನೆಗಳನ್ನು ನೀವು ನಿರೀಕ್ಷಿಸಬಹುದು. ರೋಬೋಟ್ ಪಾಠ ಸ್ವಲ್ಪ ಕಷ್ಟ ಅನಿಸ್ತದೆ ಮಕ್ಕಳ ನಿಮಗೆ. ವಿದ್ಯಾರ್ಥಿಗಳ ರೋಬೋಟ್ ಅರ್ಥ ಮಾಡಿಕೊಂಡು ಓದಿದಲ್ಲಿ ಸುಲಭ. ವಿದ್ಯಾರ್ಥಿಗಳೇ, ಮುಂದಿನ ಪಾಠ ಮಹಿಳಾ ಕಿ ಸಾಹಸ್ ಗಾಥಾ. बचेंद्र पाल द्वारा लिखित एवरेस्ट मेरी शिखर यात्रा पर आधारित व्यक्ति परिचय पाठ है. ಮಹಿಳಾ ಕಿ ಸಾಹಸ್ ಗಾಥಾ. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಮುಖ್ಯವಾಗಿ 3 ಅಂಕದ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ बचेंद्र पाल के परिवार का परिचय दीजिए, ಮಧ್ಯವರ್ಗೀಯ ಪರಿವಾರ ಮೇ ಇಸ್ಕಾ ಜನ್ಮ ಹುವಾ, ಇಷ್ಟು ಬರೆದ್ರೂ ಸಹ ಅರ್ಧ ಅಥವಾ 1 ಮಾರ್ಕ್ ಸಿಗುವ ಸಾಧ್ಯತೆ ಇದೆ. ಅದೇ ರೀತಿ ಮಾತಾ ಪಿತಾ ಕಾ ನಾಮ್, ಇಷ್ಟು ಬರೆದ್ರೂ ಸಹ 1 ಮಾರ್ಕ್ ನಿಮಗೆ ಸಿಗ್ತದೆ. बचेंद्र का बचपन कैसे बीता, एवरेस्ट की चोटी पर पहुंचकर बचेंद्र ने क्या किया, सागर माता को नमस्कार किया और दुर्गा माँ और हनुमान चालीस निकाल कर बर्फ में डाल दी. ಈ ರೀತಿಯ ಉತ್ತರವನ್ನು ಬರೆದಲ್ಲಿ ನೀವು ಸುಲಭದಲ್ಲಿ ಅಂಕಗಳನ್ನು ಗಳಿಸ್ಬೋದು. ಚೆನ್ನಾಗಿ ಓದಿಕೊಂಡು ಈ ಪ್ರಶ್ನೆಗಳಿಗೆ ಅಭ್ಯಾಸ ಮಾಡಿಕೊಳ್ಳಿ. ಯಾಕಂದರೆ ಈ ಪ್ರಶ್ನೆಗಳು ಉದಾಹರಣೆಗೆ ನೋಡಿ, ಬಚೇಂದ್ರಿ ಪಾಲ್ಕೆ ಪರಿವಾರ ಕಾ ಪರಿಚಯ ದೀಜಿಯೆ ಮತ್ತು ಎವರೆಸ್ಟ್ ಕಿ ಚೋಟಿ ಪರ್ ಪೌಂಚ್ಕರ್ ಬಚೇಂದ್ರಿನೇ ಕ್ಯಾ ಕಿಯಾ. ಈ ರೀತಿ ಪ್ರಶ್ನೆಗಳು ಪ್ರತಿ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಇಂಥ ಪ್ರಶ್ನೆಗಳನ್ನು ಸ್ವಲ್ಪ ಗಮನಿಸಿ. ಅದೇ ರೀತಿ 3 ಅಂಕಗಳಿಗೆ बचेंद्री पहाड़ पर चढ़ने की तैयारी बचपन से किस प्रकार की, दक्षिण शिखर पर चढ़ते समय बचेंद्री के अनुभव के बारे में लिखिए. अದೇ ರೀತಿ प्रस्तुत पाठ से क्या संदेश मिलता है, महिला की साहस गाथा पाठ से आपको क्या संदेश मिलती है. ಅದೇ ರೀತಿ बचेंद्री ने पहाड़ पर चढ़ने की तैयारी किस प्रकार की. ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗ್ತದೆ.
बचेंद्र ने पहाड़ पर चढ़ने की तैयारी किस प्रकार की? ಈ ಪ್ರಶ್ನೆಗೆ ಉತ್ತರಿಸುವಂಥ ಸಂದರ್ಭದಲ್ಲಿ बचपन से पहाड़ों पर जाना अच्छा लगता था बचेंद्री को एक अंश. ಒಂದು 3-4 ಅಂಶಗಳನ್ನು ಬರಿಬೇಕಾಗ್ತದೆ. बचपन से पहाड़ों पर जाना अच्छा लगता था ಒಂದು ಅಂಶವಾಗಿ ತಗೊಳ್ಬೋದು. बचेंद्री पर्वतारोहण की प्रशिक्षण ली. ಅದೇ ರೀತಿ कालानाग, गंगोत्री ग्लेशियर, रूड, घेरो पर्वतों की चढ़ाई की, जिससे उनमें आत्मविश्वास और बढ़ गया. ಇದು 3ನೇ ಅಂಶವಾಗಿ ಬರಿಬೋದು. 4ನೇ ಅಂಶವಾಗಿ तेंजिंग या झुमके तांबी से मिलकर उनसे प्रभावित हुई. इसी तरह पूरा उत्तर लिखना चाहिए. ಈ ರೀತಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು 3-4 ಅಂಶಗಳನ್ನು ಎಷ್ಟು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ, ಆ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಎಷ್ಟು ಬೇಕೋ ಅಷ್ಟು ಉತ್ತರವನ್ನು ಬರೆದ್ರೆ ಸಾಕಾಗ್ತದೆ. ಅದೇ ರೀತಿ ಈ ಪಾಠದಲ್ಲಿ बचेंद्री को कौन सा गौरव प्राप्त है? एवरेस्ट पर चढ़ने वाला दुनिया का पहला पुरुष कौन है? एवरेस्ट पर चढ़ने वाली दुनिया की पहली महिला कौन है? बचेंद्री ने तैली से कौन सा चित्र निकाला? दुर्गा माँ का चित्र, माँ की चित्र निकाला. ಒಂದು ವಾಕ್ಯದ 1 ಅಂಕದ ಪ್ರಶ್ನೆಯನ್ನು ಈ ಪಾಠದಿಂದ ನಿರೀಕ್ಷಿಸಬಹುದು. ಈ ಎಲ್ಲ ಪ್ರಶ್ನೆಗಳು ಅಭ್ಯಾಸದಲ್ಲಿದೆ ಮಕ್ಕಳ. ಹಾಗಾಗಿ ಅಭ್ಯಾಸದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನು ಅಭ್ಯಾಸ ಮಾಡುವಂಥದ್ದು ಮತ್ತು ಬರೆದು ಕಲಿಯುವಂಥದ್ದು ಉತ್ತಮ. ಮುಂದಿನ ಪಾಠ ವಿದ್ಯಾರ್ಥಿಗಳೇ, ಕರ್ನಾಟಕ ಸಂಪದ. ಇದು ಒಂದು ನಿಬಂಧ ಪಾಠ. ಈ ಪಾಠದಿಂದ ಪ್ರಶ್ನೆಗಳು 3-4 ಅಂಕಗಳಿಗೆ ಪ್ರಶ್ನೆಗಳನ್ನು ನಿರೀಕ್ಷಿಸಬಹುದು. ಅದೇ ರೀತಿ ಈ ಪಾಠದ ಒಂದು ವಿಶೇಷತೆ ಅಂದರೆ ಈ ಪಾಠಕ್ಕೆ ಸಂಬಂಧಪಟ್ಟಾಗಿ ಒಂದು ನಿಬಂಧವನ್ನು ಕೇಳುವ ಸಾಧ್ಯತೆ ಇದೆ. ಕರ್ನಾಟಕ ಸಂಪದ ಅನ್ನುವ ಶೀರ್ಷಿಕೆಯಿಂದಲೇ ನಿಬಂಧವನ್ನು ಕೇಳುವ ಸಾಧ್ಯತೆ ಇರ್ತದೆ. ಅಥವಾ ಕರ್ನಾಟಕ ಶಿಲ್ಪಕಲಾ ಕೆ ಬಾರೆ ಮೇಲೆ ಲಿಖಿಯೇ, ಈ ಪ್ರಶ್ನೆಯನ್ನೇ ನಿಮಗೆ ಕರ್ನಾಟಕ ಶಿಲ್ಪಕಲಾ ಈ ರೀತಿಯ ನಿಬಂಧದಲ್ಲಿ ಕೇಳುವ ಸಾಧ್ಯತೆ ಇದೆ. ಈ ಪಾಠದಿಂದ ಬರುವಂತಹ ಪ್ರಶ್ನೆಗಳನ್ನು ನಿಬಂಧ ರೂಪದಲ್ಲಿ ತಯಾರು ಮಾಡಿಕೊಂಡಿದ್ದರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ನಿಬಂಧ ಬಂದರೂ 4 ಅಂಕಗಳಿಗೆ ಸುಲಭವಾಗಿ ಉತ್ತರಿಸ್ಬೋದು. ಕರ್ನಾಟಕ ಸಂಪದ ಈ ಪಾಠದಿಂದ ಮುಖ್ಯವಾಗಿ 3-4 ಅಂಕಗಳಿಗೆ ಪ್ರಶ್ನೆಗಳನ್ನು ನೀವು ನಿರೀಕ್ಷಿಸಬಹುದು. ಉದಾಹರಣೆಗೆ, ಕರ್ನಾಟಕ ಕಿನ್ ಸಾಹಿತ್ಯಕಾರೋं को ಜ್ಞಾನಪೀಠ ಪುರಸ್ಕಾರ ಪ್ರಾಪ್ತೆ ಹೈ. ಈ ರೀತಿಯ ಪ್ರಶ್ನೆಯನ್ನು 2 ಅಂಕಕ್ಕೂ ಸಹ ಕೇಳ್ತಾರೆ. ಸಾಮಾನ್ಯವಾಗಿ ಈ ಪ್ರಶ್ನೆಯನ್ನು 2 ಅಂಕ ಪ್ರಶ್ನೆಯಾಗಿ ಕೇಳ್ತಾರೆ. ಅದೇ ರೀತಿ ಕರ್ನಾಟಕ ಕುಚ್ ಪ್ರಮುಖ ರಾಜವಂಶೋಂ ಕೆ ನಾಮ್ ಲಿಖಿಯೇ, ಇದನ್ನು ಸಹ 2 ಮಾರ್ಕಿನ ಅಥವಾ 2 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. 3-4 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಪಾಠದಿಂದ 4 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಉದಾಹರಣೆಗೆ, ಕನ್ನಡ ಭಾಷಾ ಸಂಸ್ಕೃತಿಕೋ ಸಾಹಿತ್ಯಕಾರೋಂ ಕಿ ದೇನ್ ಕ್ಯಾ ಹೈ, ಅಥವಾ ಕರ್ನಾಟಕ ಶಿಲ್ಪಕಲಾ ವಾಸ್ತುಕಲಾ ಕಾ ವರ್ಣನ್ ಕೀಜಿಯೇ. ಈ ಪ್ರಶ್ನೆಗಳನ್ನು 2019ರಿಂದ 2024 ಅಂದರೆ ಕಳೆದ ವರ್ಷದ ವಾರ್ಷಿಕ ಪರೀಕ್ಷೆಯ ಸಂದರ್ಭದಲ್ಲಿ ಈ ಪ್ರಶ್ನೆಗಳನ್ನು ಕೇಳಲಾಗಿದೆ. ಉತ್ತರಿಸುವಾಗ ಯಾವುದಾದ್ರೂ 4 ಅಥವಾ 5 ಅಂಶಗಳ ಉತ್ತರವನ್ನು ಬರಿಬೇಕಾಗ್ತದೆ. ಉದಾಹರಣೆಗೆ, ಕರ್ನಾಟಕ ಶಿಲ್ಪಕಲಾ ವಾಸ್ತುಕಲಾ ಕಾ ವರ್ಣನ್ ಕೀಜಿಯೇ. ಈ ಪ್ರಶ್ನೆಗೆ ಉತ್ತರಿಸುವಂಥ ಸಂದರ್ಭದಲ್ಲಿ ಬಾದಾಮಿ, ಹೈವಳೆ, ಪಟ್ಟದಕಲ್ಲು ಮೇ ಜೋ ಮಂದಿರ್ ಹೇ ಉನ್ಕಿ ಶಿಲ್ಪಕಲಾ ಅದ್ಭುತ್ ಹೇ ಒಂದು ಅಂಶವಾಗಿ ತೆಗೆದುಕೊಳ್ಬೋದು. 2ನೇ ಅಂಶವಾಗಿ ಬೇಲೂರು, ಹಳೇಬೀಡು, ಸೋಮನಾಥ್ಪುರ ಕೆ ಮಂದಿರೋ ಮೇ ಜೋ ಮೂರ್ತಿಯಾ ಹೇ ವೇ ಸಜೀವ್ ಲಗ್ತಿ ಹೇ 2 ಅಂಶವಾಗಿ ಇದನ್ನು ತೆಗೆದುಕೊಳ್ಬೋದು. ಸುಲಭವಾದಂಥ ಅಂಶಗಳಂದರೆ ಶ್ರವಣಬೆಳಗೊಳ ಮೇ ಗೊಮ್ಮಟೇಶ್ವರ್ ಕಿ ಏಕ್ ಶಿಲಾ ಪ್ರತಿಮಾ ಹೇ. ಅದೇ ರೀತಿ ಮೈಸೂರು ಮೇ ಸೆಂಟ್ ಫಿಲೋಮಿನಾ ಚರ್ಚ್ ಹೇ. ಈ ರೀತಿಯ ಕೆಲವು ಅಂಶಗಳನ್ನು ಅಂದರೆ 4 ಅಥವಾ 5 ಅಂಶಗಳಲ್ಲಿ ಉತ್ತರಿಸಿದರೆ 4 ಪೂರ್ಣ ಅಂಕಗಳನ್ನು ಪಡೆಯಬಹುದು. 5-6 ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳನ್ನು 4 ಅಂಕಗಳಿಗೆ ಕೇಳುವಾಗ 2 ಪ್ರಶ್ನೆಗಳನ್ನು ಒಂದೇ ಪಾಠದಿಂದ ಕೇಳ್ತಾರೆ. ಇದನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. 4 ಅಂಕದ ಪ್ರಶ್ನೆಗಳು 2 ಇರ್ತದೆ. ಒಂದು ಪದ್ಯದಿಂದ, ಒಂದು ಪಾಠದಿಂದ. ಪದ್ಯದಿಂದ ಸಾಮಾನ್ಯವಾಗಿ ಅಸಫಲತೆ ಚುನೌತಿ ಹೇ ಇಸೆ ಸ್ವೀಕಾರ ಕರೋ ಈ ಕವಿತಾಂಶವನ್ನು ಕೇಳ್ತಾರೆ. ಪಾಠಕ್ಕೆ ಬರುವಾಗ 4 ಅಂಕದ ಒಂದು ಪ್ರಶ್ನೆಯನ್ನು 2 ಪ್ರಶ್ನೆಯನ್ನು ಕೇಳ್ತಾರೆ.
ಅದಕ್ಕೆ ಒಂದು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಇರ್ತದೆ. ಉದಾಹರಣೆಗೆ, ಕರ್ನಾಟಕಿ ಶಿಲ್ಪಕಲಾ का परिचय दीजिए ಅಥವಾ ಕನ್ನಡ ಭಾಷಾ ತಥಾ ಸಂಸ್ಕೃತಿ ಕೋ ಕರ್ನಾಟಕ के ಸಾಹಿತ್ಯಕಾರೋं की क्या देन है. ಎರಡೂ ಪ್ರಶ್ನೆಗಳನ್ನು ಒಂದೇ ಪಾಠದಿಂದ ಕೇಳಿರ್ತಾರೆ, ಇದನ್ನು ಗಮನಿಸಬೇಕು. ಅದೇ ರೀತಿ ಈ 4 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳುವಾಗ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ ಅಥವಾ ಬಸಂತ್ ನೋಟ್ ಭುನಾಕರ್ ವಾಪಿಸ್ ಕ್ಯೋ ನಹಿ ಲೌಟ ಕಾರಣ ಸ್ಪಷ್ಟ ಕೀಜಿಯೆ, ಈ ರೀತಿ ಒಂದೇ ಪಾಠದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪಾಠದಿಂದ 3 ಅಂಕಗಳಿಗೆ ಒಂದು ಪ್ರಶ್ನೆ ಕೇಳಿದರೆ 1 ಅಂಕದ ಪ್ರಶ್ನೆಯಾಗಿ ಅನುರೂಪತಾ, ಏಕವಾಕ್ಯ ಮೇ ಉತ್ತರ ಲಿಖಿಯೇ ಇಂಥ ಪ್ರಶ್ನೆಯನ್ನು ಕೇಳಬಹುದು. ಈ ಪಾಠದ ಪ್ರಶ್ನೆಗಳನ್ನು ಕಲಿಯುವಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ನಿಬಂಧಕ್ಕೂ ಈ ಪಾಠದಿಂದ ತಯಾರಿಯನ್ನು ಮಾಡಿಕೊಂಡು ಹೋಗಿ. ವಿದ್ಯಾರ್ಥಿಗಳೇ, ಮುಂದಿನ ಪಾಠ ಬಾಲಶಕ್ತಿ, ಜಗತ್ರಾಮ್ ಆರ್ಯರ ಲಘು ನಾಟಿಕ. ಈ ಪಾಠದಲ್ಲಿ ಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳಾಗಿ ಖೇಲ್ ಮೇ ಕೌನ್ ಸದಾ ಬೇಹಿಮಾನಿ ಕರ್ತಾ ಹೈ, ಬಚ್ಚೋಂ ಕಿ ತಾರೀಫ್ ಕಿಸ್ನೆ ಕಿ, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. 2 ಅಂಕದ ಪ್ರಶ್ನೆಗಳು, ಹೆಚ್ಚಾಗಿ ಈ ಪಾಠದಿಂದ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ವಿದ್ಯಾರ್ಥಿಗಳೇ, ಮುಂದಿನ ಪಾಠ ಬಾಲಶಕ್ತಿ, ಜಗತ್ರಾಮ್ ಆರ್ಯರ ಲಘು ನಾಟಿಕ ಈ ಬಾಲಶಕ್ತಿ ಪಾಠ. ಈ ಪಾಠದಲ್ಲಿ ಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳಲ್ಲಿ ಖೇಲ್ ಮೇ ಕೌನ್ ಸದಾ ಬೇಹಿಮಾನಿ ಕರ್ತಾ ಹೈ, ಖೇಲ್ ಮೇ ಸದಾ ಬೇಹಿಮಾನಿ ಕೌನ್ ಕರ್ತಾ ಹೈ, ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಅದೇ ರೀತಿ ನೀವು ಗಮನಿಸ್ಬೋದು, ಈ ಪಾಠದಲ್ಲಿ ಬಚ್ಚೋಂ ಕಿ ತಾರೀಫ್ ಕಿಸ್ನೆ ಕಿ, ಟೋಲಿ ಕಾ ಮುಖ್ಯ ಕೌನ್ ಬನಾ, ರಾಮೋ ಕೋ ಟೋಲಿ ಮೇ ಲಾನೆ ಕಿ ಜಿಮ್ಮೆದಾರಿ ಕಿಸ್ನೆ ಲಿ, ಕೌನ್ ಕೌನ್ ಕಂಚೆ ಕಂಚೆ ಕೇಲ್ ರಹೆ ಥೆ, ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಪೂರ್ಣ ವಾಕ್ಯದಲ್ಲಿ ಉತ್ತರಿಸಿ. ಟೋಲಿ ಕಾ ಮುಖ್ಯ ಕೌನ್ ಬನಾ, ಮೋಹನ್ ಬನಾ. ಉತ್ತರಿಸುವಂಥ ಸಂದರ್ಭದಲ್ಲಿ ಮೋಹನ್ ಮಾತ್ರ ಬರದಲ್ಲಿ ಪೂರ್ಣಾಂಕಗಳು ಸಿಗುವ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗಾಗಿ ಟೋಲಿ ಕಾ ಮುಖ್ಯ ಮೋಹನ್ ಬನಾ, ಈ ರೀತಿ ಪೂರ್ಣ ವಾಕ್ಯದಲ್ಲಿ ಉತ್ತರಿಸುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಅದೇ ರೀತಿ ಮುಖ್ಯವಾಗಿ ಈ ಪಾಠದಲ್ಲಿ 2 ಅಥವಾ 3 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ, गांव की सफाई के लिए बालक क्या काम करते हैं, गांव को आदर्श गांव कैसे बनाया जा सकता है. ಈ 2 ಪ್ರಶ್ನೆಗಳ ಉತ್ತರ ಸಾಮಾನ್ಯ ಒಂದೇ ಹೋಲಿಕೆ ಇರ್ತದೆ. ಸ್ವಲ್ಪ ಬದಲಾವಣೆ ಮಾಡಿ ಬರದಲ್ಲಿ 3 ಅಂಕಗಳನ್ನು ಸುಲಭದಲ್ಲಿ ಪಡೆಯಬಹುದು. ಕಲೆಕ್ಟರ್ ಸಾಬ್ನೆ ಬಚ್ಚೋಂ ಕಿ ಬಡಾಯಿ ಕೆ ಬಾರೆ ಮೇ ಕ್ಯಾ ಕಹಾ, ಈ ರೀತಿಯ ಅಭ್ಯಾಸದ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪಾಠದಲ್ಲಿ ಅಭ್ಯಾಸದಲ್ಲದ ಪ್ರಶ್ನೆಗಳನ್ನು ಸಹ ಕೇಳುವ ಸಾಧ್ಯತೆ ಇದೆ. ಉದಾಹರಣೆಗೆ, ಬಾಲಶಕ್ತಿನೇ ಕೌನ್ ಕೌನ್ ಸೆ ಕಾರ್ಯ ಕರ್ನೆ ಕಾ ನಿಶ್ಚಯ ಕಿಯಾ, ಈ ಪ್ರಶ್ನೆಗೆ ಉತ್ತರಿಸುವಂಥ ಸಂದರ್ಭದಲ್ಲಿ 3-4 ಅಂಶಗಳ ಉತ್ತರವನ್ನು ಬರಿಬೇಕಾಗ್ತದೆ. ಉದಾಹರಣೆಗೆ, ನಿಯಮಿತ ರೂಪ ಸೆ ಸ್ಕೂಲ್ ನಾ ಆನೆ ವಾಲೆ ಸಾಥಿಯೋಂ ಪರ್ ಧ್ಯಾನ್ ದೇನಾ, ಬಾಲಶಕ್ತಿನೇ ಕೌನ್ ಕೌನ್ ಸೆ ಕಾರ್ಯ ಕರ್ನೆ ಕಾ ನಿಶ್ಚಯ ಕಿಯಾ. ಈ ಪ್ರಶ್ನೆಗೆ ಉತ್ತರಿಸುವಾಗ 1ನೇ ಅಂಶವಾಗಿ ನಿಯಮಿತ ರೂಪ ಸೆ ಸ್ಕೂಲ್ ನಾ ಆನೆ ವಾಲೆ ಸಾಥಿಯೋಂ ಪರ್ ಧ್ಯಾನ್ ದೇನಾ, ನಿಯಮಿತ ರೂಪದಲ್ಲಿ ಶಾಲೆಗೆ ಬಾರದ ಮಕ್ಕಳ ಬಗ್ಗೆ ಗಮನವನ್ನು ಕೊಡುವಂಥದ್ದು. 2ನೇ ಅಂಶವಾಗಿ ಸ್ಕೂಲ್ಗೆ ಪರಿಸರಕ್ಕೋ ಸ್ವಚ್ಛ ರಖನ. 3ನೇ ಅಂಶವಾಗಿ ರೋಜ್ 1 घंटा गांव की सफाई करना. 4ನೇ ಅಂಶವಾಗಿ गांव का कूड़ा डालने के लिए एक निश्चित जगह बनाना. ಈ ರೀತಿ 3-4 ಅಂಶಗಳಲ್ಲಿ ಉತ್ತರವನ್ನು ಬರೆದರೆ ಸಾಕು, ಪೂರ್ಣಾಂಕವನ್ನು ಪಡಿಬೋದು. ಇದೇ ಉತ್ತರವನ್ನು ಆದರ್ಶ ಗಾಂವ್ ಕೈಸೆ ಬನಾಯ ಜಾ ಸಕ್ತಾ ಹೈ, ಇದಕ್ಕೂ ಸಹ ಬಳಸ್ಕೊಳ್ಬೋದು. ಯಾವ ರೀತಿ ಅಂದರೆ ನೋಡಿ, गांव को स्वच्छ रखने से, गांव के चारों तरफ पेड़ पौधे लगाने से, कूड़ा डालने के लिए एक निश्चित जगह बनाकर गांव स्वच्छ रखकर गांव को आदर्श गांव बना सकते हैं. ಈ ರೀತಿ ಅವರು ಕೇಳಬಹುದಾದಂತಹ गांव को एक आदर्श गांव कैसे बनाया जा सकता है, ಈ ಪ್ರಶ್ನೆಗೂ ಸಹ ಉತ್ತರವನ್ನು ಬರೀಬೋದು. ಈ ರೀತಿ ಬಾಲಶಕ್ತಿ ಪಾಠದಿಂದ 2 ಅಥವಾ 3 ಅಂಕಗಳ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗೆ ನಾವು ನಿರೀಕ್ಷಿಸಬಹುದು. ಈ ರೀತಿ ಗದ್ಯಪಾಠದ ಎಲ್ಲ ಅಂಶಗಳನ್ನು ತಿಳಿದುಕೊಂಡ ನಂತರ ಇನ್ನು ಉಳಿದಿರುವಂತಹ ಪಾಠಗಳು ಮುಖ್ಯವಾಗಿ ಪೂರಕ ವಚನ ಪಾಠಗಳು. ಈ ಗದ್ಯಪಾಠದಲ್ಲಿ ಬರುವಂತಹ ಅನುರೂಪತಾ ಅಂಶಗಳನ್ನು ಸಹ ಗಮನಿಸಬೇಕಾಗ್ತದೆ.
1 ಅಂಕದ ಪ್ರಶ್ನೆಯಾಗಿ 4 ಪ್ರಶ್ನೆಗಳನ್ನು ಅನುರೂಪತಾ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ ಸೇಬ್ ಬೇಚನೆವಾಲಾ ಬೇಹಿಮಾನ್, ರೇವಡಿ ಬೇಚನೆವಾಲಾ ಡ್ಯಾಶ್, ಇಮಾನ್ ಯಾ ಬೇಹಿಮಾನ್. ಮೊದಲೆರಡು ಶಬ್ದಗಳ ಸಂಬಂಧವನ್ನು ಗ್ರಹಿಸಿ ಮೂರನೇ ಈ ಶಬ್ದದ ಉತ್ತರವನ್ನು ನಾವು ಬರಿಬೇಕಾಗ್ತದೆ. ಸೇಬ್ ಫಲ್ गाजर डैश, सेब और फल का संबंध क्या है जानकर गाजर का संबंध या गाजर क्या है लिखना चाहिए. गाजर सब्जी. फेसबुक वरदान हैकिंग डैश, मछली तैरना सांप डैश, कावेरी नदी जोग डैश, जोग क्या है जलप्रपात. कर्नाटक चंदन का आगार ಬೆಂಗಳೂರು ಡ್ಯಾಶ್. ಈ ರೀತಿ ಅನುರೂಪತಾ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ವಿದ್ಯಾರ್ಥಿಗಳೇ, ಗದ್ಯ ಅಥವಾ ಪದ್ಯದ ವಿಧದಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಉದಾಹರಣೆಗೆ ಮಾತೃಭೂಮಿ ಕವಿತಾ ಪಾಠ, ಕಾಶ್ಮೀರಿ ಸೇಬ್ ಗದ್ಯ ಪಾಠ. ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಗಿಲ್ಲು ರೇಖಾಚಿತ್ರ, ಕಾಶ್ಮೀರಿ ಸೇಬ್ ಕಹಾನಿ. ಮಾತೃಭೂಮಿ ಕವಿತಾ ಮೇರಾ ಬಚ್ಪನ್ ಡ್ಯಾಶ್, ಮೇರಾ ಬಚ್ಪನ್ ಆತ್ಮಕಥಾ. सूरश्याम पद ईमानदारों के सम्मेलन में डैश व्यंग्य रचना. समय की पहचान कविता दुनिया में पहला मकान डैश लेख. ಈ ರೀತಿ ಗದ್ಯ ಪದ್ಯದ ವಿಧಾಗೆ ಸಂಬಂಧಪಟ್ಟಾಗೆ ಯಾವ ರೀತಿಯ ಪಾಠ ಎಂಬುದರ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ. ಈ ರೀತಿ ಒಂದು ಅನುರೂಪತಾ ಪ್ರಶ್ನೆಯನ್ನು ಕೇಳಲಾಗ್ತದೆ. ಪುಸ್ತಕದ ಅಭ್ಯಾಸದಲ್ಲಿರುವಂತಹ ಮತ್ತು ಪುಸ್ತಕದ ಪ್ರಾರಂಭದಲ್ಲಿರುವಂತಹ ಅನುಕ್ರಮಣಿಕದಲ್ಲಿ ನೋಡಿ ಈ ಅನುರೂಪತಾ ಪ್ರಶ್ನೆಗಳಿಗೆ ಅಭ್ಯಾಸ ಮಾಡಿ ವಿದ್ಯಾರ್ಥಿಗಳು. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, 11 ಗದ್ಯ ಪಾಠಗಳೊಂದಿಗೆ ಮುಖ್ಯವಾಗಿ 3 ಪೂರಕ ವಾಚನ ಪಾಠಗಳು ಸಹ ನಿಮಗಿದೆ. ಒಂದು ಶನಿ ಸಬ್ಸೆ ಸುಂದರ ಗ್ರಹ, 2ನೇ ಪಾಠ ಸತ್ಯ ಕಿ ಮಹಿಮಾ, 3ನೆಯ ಪಾಠ ನಾಗರಿಕೆ ಕರ್ತವ್ಯ. ಈ 3 ಪೂರಕ ವಾಚನ ಪಾಠಗಳಿಂದ 4 ಅಂಕಗಳಿಗೆ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಈ 3 ಪೂರಕ ವಾಚನಗಳಿಂದ 2 ಪ್ರಶ್ನೆಗಳನ್ನು ಕೇಳಲಾಗ್ತದೆ 4 ಅಂಕಗಳಿಗೆ. ಪ್ರಶ್ನೆ ಕೇಳುವ ರೀತಿ ಗಮನಿಸಿ ವಿದ್ಯಾರ್ಥಿಗಳೇ. 2 ಪ್ರಶ್ನೆಗಳನ್ನು ಕೇಳಿ 1 ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ನಿಮಗೆ ಕೇಳ್ತಾರೆ. 11 ಗದ್ಯ ಪಾಠಗಳೊಂದಿಗೆ 3 ಪೂರಕ ವಾಚನ ಪಾಠಗಳು ಸಹ ಇದೆ. ಉದಾಹರಣೆಗೆ ಶನಿ, ಸತ್ಯ ಕಿ ಮಹಿಮಾ, ನಾಗರಿಕೆ ಕರ್ತವ್ಯ. ಈ 3 ಪೂರಕ ವಾಚನ ಪಾಠಗಳಿಂದ 4 ಅಂಕದ 2 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಈ ಪಾಠಗಳಿಂದ ಮುಖ್ಯವಾಗಿ ಗಮನಿಸಲೇಬೇಕಾದಂಥ ಅಂಶ 2 ಪ್ರಶ್ನೆಗಳನ್ನು ಕೇಳಲಾಗ್ತದೆ 4 ಅಂಕಗಳಿಗೆ. ಪ್ರಶ್ನೆಗಳನ್ನು ಕೇಳುವಂತಹ ರೀತಿಯನ್ನು ನೀವು ಪಾಠಗಳಲ್ಲಿ ಗಮನಿಸಬೇಕು. ಉದಾಹರಣೆಗೆ ಪ್ರಶ್ನೆಯನ್ನು ಈ ರೀತಿ ಕೇಳ್ತಾರೆ. ಈ 3 ಪೂರಕ ವಾಚನಗಳಿಂದ 2 ಪ್ರಶ್ನೆಗಳನ್ನು ಕೇಳಲಾಗ್ತದೆ 4 ಅಂಕಗಳಿಗೆ. ಪ್ರಶ್ನೆ ಕೇಳುವ ರೀತಿ ಗಮನಿಸಿ ವಿದ್ಯಾರ್ಥಿಗಳೇ. ಪ್ರಶ್ನೆ ಕೇಳುವಾಗ 1 ಪೂರಕ ವಾಚನದಿಂದ 2 ಪ್ರಶ್ನೆಯನ್ನು ಕೇಳ್ತಾರೆ. 1 ಪ್ರಶ್ನೆಯನ್ನು ಬರೆಯಲು ಸೂಚಿಸಲಾಗ್ತದೆ. ಉದಾಹರಣೆಗೆ ಶನಿ ಕಿಸ್ಕಾ ಪುತ್ರ ಹೇ, ಶನೈಶ್ಚರ ಕಾ ಅರ್ಥ ಕ್ಯಾ ಹೋತಾ ಹೇ, ಅಥವಾ ಶನಿ ಏಕ ಅತ್ಯಂತ ಟಂಡಾ ಗ್ರಹ ಕೈಸೆ. ಈ ರೀತಿ ಒಂದೇ ಪೂರಕ ವಾಚನದ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. 1 ಪ್ರಶ್ನೆಗೆ ಉತ್ತರವನ್ನು ಬರಿಬೇಕಾಗ್ತದೆ. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಪೂರಕ ವಚನದಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೊಂದು ಪ್ರಶ್ನೆಯನ್ನು ಕೇಳುವಾಗ ಗಮನಿಸಬೇಕಾದಂಥ ಅಂಶ ಅಂದರೆ ಉಳಿದ 2 ಪಾಠಗಳಿಂದ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಉದಾಹರಣೆಗೆ ಸತ್ಯ ಕಾ ಸ್ವರೂಪ್ ಕೈಸಾ ಹೇ, ಅಥವಾ ಪರ್ಯಾವರಣ ಕೆ ಬಾರೆ ಮೇ ಸಲ್ಮಾನೆ ಕ್ಯಾ ಕಹಾ. ಇದನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ಉದಾಹರಣೆಗೆ ಶನಿ ಪಾಠದಿಂದ 2 ಅದೇ ಪಾಠದ ಪ್ರಶ್ನೆಗಳನ್ನು ಕೇಳಿದಲ್ಲಿ ಸತ್ಯ ಕಿ ಮಹಿಮಾ, ನಾಗರಿಕೆ ಕರ್ತವ್ಯ, ಆ ಪಾಠದಿಂದ ಇನ್ನೊಂದು ಪ್ರಶ್ನೆ ಕೇಳುವಾಗ ಒಂದೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ 2 ಪ್ರಶ್ನೆಗಳಲ್ಲಿ ಆ 2 ಪಾಠಗಳ ಒಂದೊಂದು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಪಾಠದ ಒಂದು ಪ್ರಶ್ನೆ ಬರೆದ್ರೆ ಸಾಕು. ಈಗ ಪ್ರಶ್ನೆಯನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಶನಿ ಕಿಸ್ಕಾ ಪುತ್ರ ಹೇ, ಶನೈಶ್ಚರ ಕಾ ಅರ್ಥ ಕ್ಯಾ ಹೋತಾ ಹೇ. 2 ಅಂಕಗಳಿಗೆ ಸುಲಭವಾಗಿ ಉತ್ತರಿಸ್ಬೋದು. ಶನಿ ಕಿಸ್ಕಾ ಪುತ್ರ ಹೇ, ಶನಿ सूर्य महाराज का पुत्र है. शनैश्चर का अर्थ क्या है, धीमी गति से चलने वाला. ಅಥವಾ ಶನಿ ಟಂಡಾ ಗ್ರಹ ಹೈ ಕೈಸೆ. ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ಶನಿ ಸೌರಮಂಡಲ ಕಾ ಸರ್ವಾಧಿಕ ಸುಂದರ ಗ್ರಹ ಕೈಸೆ.
उत्तर बರೆಯುವಾಗ शनि ग्रह के चारों ओर सुंदर वलय है। ये वलय अत्यंत विस्तृत और स्पष्ट है। इन वलयों ने शनि को सुंदर ग्रह बनाया है। ಇಷ್ಟು ಬರೆದ್ರೆ ಸಾಕು, ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ಈ ರೀತಿ ಈ ಪೂರಕ ವಾಚನಗಳಿಂದ ಕೇಳಬಹುದಂಥ ಪ್ರಶ್ನೆಗಳು: शनि का निर्माण किन गैसों से बना है? सौरमंडल का सबसे बड़ा ग्रह और बड़ा उपग्रह कौन सा है? सूर्य से पृथ्वी और शनि का अंतर क्या है, बताइए. सत्य की महिमा पाठದಿಂದ महात्मा गांधी का सत्य की शक्ति के बारे में क्या कथन है? महान व्यक्तियों ने सत्य का सहारा लिया है, स्पष्ट कीजिए. ಈ ರೀತಿ ಪ್ರಶ್ನೆಗಳು. ಅದೇ ರೀತಿ ನಾಗರಿಕೆ ಕರ್ತವ್ಯ. ಈ ಪೂರಕ ವಾಚನದಿಂದ ನಿಬಂಧಗಳಿಗೂ ಸಹ ಪ್ರಶ್ನೆಗಳನ್ನು ಕೇಳ್ಬೋದು. ಅಂದರೆ ನಿಬಂಧಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ನಾವು ಇಲ್ಲಿಂದ ತೆಗೆದುಕೊಂಡು ನಿಬಂಧ ಪ್ರಶ್ನೆ ಬಂದಲ್ಲೂ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾಗರಿಕೆ ಕರ್ತವ್ಯ ಈ ಶೀರ್ಷಿಕೆಯ ನಿಬಂಧವನ್ನು ಸಹ ಕೊಡುವ ಸಾಧ್ಯತೆ ಇದೆ. ಹಾಗಾಗಿ ಎರಡೂ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪೂರಕ ವಾಚನವನ್ನು ಅಭ್ಯಾಸ ಮಾಡಿ. ನಾಗರಿಕೆ ಕರ್ತವ್ಯ ಈ ಪೂರಕ ವಾಚನದಿಂದ ನಾಗರಿಕೆ कोई 3 कर्तव्य लिखिए. मीना ಮೇಡಮ್ ने अंत में बच्चों को क्या संदेश दिया? ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ವಿದ್ಯಾರ್ಥಿಗಳೇ, ಪೂರಕ ವಾಚನದ ಈ ಅಂಶಗಳನ್ನು ಗಮನಿಸಿ. ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಪೂರಕ ವಾಚನವನ್ನು ಪೂರ್ಣವಾಗಿ ಓದಿ ಅರ್ಥೈಸಿಕೊಳ್ಳಿ. ಅಭ್ಯಾಸದಲ್ಲಿ ಇಲ್ಲದ ಪ್ರಶ್ನೆಗಳು ಸಹ ಏನಾಗ್ಬೋದು, ಈ ಪೂರಕ ವಾಚನದಿಂದ ಬರ್ಬೋದು. ಉದಾಹರಣೆಗೆ शनि को ठंडा ग्रह क्यों कहते हैं? शनि ग्रह सौरमंडल का अत्यंत खूबसूरत ग्रह है कैसे? ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ಆದ್ದರಿಂದ ಈ ಪೂರಕ ವಾಚನ ಪಾಠಗಳನ್ನು ಸರಿಯಾಗಿ ಅಭ್ಯಾಸವನ್ನು ಮಾಡಿ. ಈ ರೀತಿ 11 ಪಾಠಗಳು 3 ಪೂರಕ ವಾಚನ ಪಾಠಗಳ ಅಭ್ಯಾಸದಿಂದ ನಾವು 36 ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು. ಪ್ರಿಯ ವಿದ್ಯಾರ್ಥಿಗಳೇ, ತೃತೀಯ ಭಾಷೆ ಹಿಂದಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂಥದ್ದು ಬಹಳ ಸುಲಭ. ನಿಮಗೆ ಕಷ್ಟ ಅನ್ನಿಸ್ಬೋದು, ಆದರೆ ತುಂಬ ಸುಲಭ. ಅದು ಯಾವ ರೀತಿ ನೋಡೋಣ. ನೀವು ಕಲಿತಿರುವಂತಹ ಕವಿತಾಂಶ ಅಂದರೆ ಅಸಫಲತೆ ಏಕ್ ಚುನೌತಿ ಹೇ, ಈ ಪದ್ಯಕ್ಕೆ 4 ಅಂಕಗಳಿದೆ. ಪತ್ರ ಲೇಖನಕ್ಕೆ 5 ಅಂಕ ಇದೆ. ಅಸಫಲತೆ ಏಕ್ ಚುನೌತಿ ಹೇ ನಿರ್ದಿಷ್ಟವಾದಂಥ ಪದ್ಯ. ಪತ್ರ ಲೇಖನ್ ಚುಟ್ಟಿ ಪತ್ರ ನಿರೀಕ್ಷೆ ಮಾಡ್ಬೋದು, 5 ಅಂಕಗಳು. ಗದ್ಯಾಂಶವನ್ನು ಒಂದೆರಡು ಬಾರಿ ಸರಿಯಾಗಿ ಓದಿಕೊಂಡಲ್ಲಿ 4 ಅಂಕಗಳನ್ನು ಸುಲಭವಾಗಿ ಪಡಿಬೋದು. ಅನುವಾದ ಪಾಠದಿಂದಲೇ ಕೆಲವೊಮ್ಮೆ ಕೇಳ್ತಾರೆ. ಶಬ್ದಾನುವಾದ ಅಥವಾ ವಾಕ್ಯಾನುವಾದವನ್ನು ಅಭ್ಯಾಸ ಮಾಡಿ. ಸುಲಭದ ವ್ಯಾಕರಣಾಂಶಗಳನ್ನು ಅಭ್ಯಾಸ ಮಾಡಿ. ಉದಾಹರಣೆಗೆ ಸುಲಭವಾದಂಥದ್ದು ಪ್ರೇರಣಾರ್ಥಕ ಕ್ರಿಯಾ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಕೇಳ್ತಾರೆ. ಕರ್ನ, ಕರಾನ, ಲಿಖ್ನ, ಲಿಖಾನ, ಚಲನ, ಚಲಾನ, ಈ ರೀತಿ. ದ್ವಿತೀಯ ಪ್ರೇರಣಾರ್ಥಕ ರೂಪವನ್ನು ಕೇಳುವುದಿಲ್ಲ. ಮತ್ತು ವಿರಾಮ ಚಿಹ್ನೆಗಳು ಸಾಮಾನ್ಯವಾಗಿ ಪ್ರಶ್ನಾರ್ಥಕ, ಅಲ್ಪ ವಿರಾಮ, ಪೂರ್ಣ ವಿರಾಮ, ಇಂತಹ ವಿರಾಮ ಚಿಹ್ನೆಗಳನ್ನು ಕೇಳ್ತಾ ಇರೋದ್ರಿಂದ ಇಂತಹ ವ್ಯಾಕರಣ ಅಂಶಗಳಿಂದ ಸುಲಭದಲ್ಲಿ ನಾವು ಅಂಕಗಳನ್ನು ಗಳಿಸ್ಬೋದು. ಇನ್ನು ಉಳಿದಂತಹ ಒಂದೆರಡು ಪದ್ಯಗಳನ್ನು ನೋಡಿಕೊಂಡು ಸಹ ಸುಲಭದಲ್ಲಿ ಪಾಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ ಮಾತೃಭೂಮಿ ಪದ್ಯದಿಂದ ನೀವು ನಿರ್ದಿಷ್ಟವಾಗಿ ಪ್ರಶ್ನೆಯನ್ನು ನಿರೀಕ್ಷಿಸಬಹುದು. 2 ಅಥವಾ 3 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಮಾತೃಭೂಮಿ ಪದ್ಯದಲ್ಲಿ 2 ಪ್ರಶ್ನೆಗಳಿವೆ. 2 ಪ್ರಶ್ನೆಗಳನ್ನು ಕಲಿತರೆ ನೀವು 3 ಅಂಕವನ್ನು ಸುಲಭದಲ್ಲಿ ಪಡಿಬೋದು. ಅದೇ ರೀತಿ ಸಮಯಕಿ ಪೇಚಾನ್, ಅದರಲ್ಲಿ 3 ಅಂಕಗಳನ್ನು ನಿರೀಕ್ಷೆ ಮಾಡ್ಬೋದು. ಮತ್ತು ನಿಬಂಧಕ್ಕೂ ಸಹ ಸಮಯ ಕ ಮಹತ್ವ ಎನ್ನುವ ನಿಬಂಧವನ್ನು ಸಹ ಕೊಡ್ಬೋದು. ಹೀಗಾಗಿ ಸುಲಭದಲ್ಲಿ ನೀವು ಪಾಸಾಗಲಿಕ್ಕೆ ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಕಲಿತರೆ ಸುಲಭದಲ್ಲಿ ಉತ್ತೀರ್ಣ ಆಗ್ಬೋದು. ತೃತೀಯ ಭಾಷೆ ಹಿಂದಿ ಪಠ್ಯಪುಸ್ತಕದಲ್ಲಿ ಪಾಠ, ಪದ್ಯ, ಪೂರಕ ವಾಚನ ಸೇರಿ 1 ಅಂಕದ 148 ಪ್ರಶ್ನೆಗಳಿದೆ. 2 ಅಂಕದ 94 ಪ್ರಶ್ನೆಗಳಿದೆ. 3 ಮತ್ತು 4 ಅಂಕದ ಪ್ರಶ್ನೆಗಳು 29 ಪ್ರಶ್ನೆಗಳಿದೆ. ಸರಿಯಾಗಿ ನಾವು ಅಭ್ಯಾಸ ಮಾಡಿದರೆ 30ರಿಂದ 40 ದಿನಗಳಲ್ಲಿ ಪೂರ್ಣಗೊಳಿಸ್ಬೋದು. ದಿನಕ್ಕಿಷ್ಟು ಪ್ರಶ್ನೆ ಎಂದು ನಿರ್ಧರಿಸಿ ಯೋಜನಾಬದ್ಧವಾಗಿ ಕಲಿಕೆಯನ್ನು ಮುಂದುವರಿಸಿದರೆ ಒಂದು 30-40 ದಿನಗಳಲ್ಲಿ ಅಭ್ಯಾಸದ ಕೊನೆಯಲ್ಲಿರುವ ಅಂದರೆ ಅಭ್ಯಾಸದಲ್ಲಿರುವಂಥ ಎಲ್ಲ ಪ್ರಶ್ನೆಗಳ ಕಲಿಕೆ ಆಗ್ತದೆ. ನಂತರ ಪಠ್ಯಪುಸ್ತಕವನ್ನು ಒಂದು 2 ಅಥವಾ 3 ಬಾರಿ ಆದರೂ ಓದಿ
ಕಳೆದ ವರ್ಷದ ಪ್ರಶ್ನಾಪತ್ರಿಕೆಗಳ ವಿನ್ಯಾಸ ತಿಳ್ಕೊಳ್ಳಿ. ಪಠ್ಯಪುಸ್ತಕಗಳ ಅಭ್ಯಾಸ ಮಾಡಿ. ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿ. ಪ್ರಶ್ನಾಪತ್ರಿಕೆಯ ವಿನ್ಯಾಸವನ್ನು ತಿಳಿದುಕೊಳ್ಳಿ. ಪ್ರಶ್ನಾಪತ್ರಿಕೆಯಲ್ಲಿ ಒಟ್ಟು 38 ಪ್ರಶ್ನೆಗಳಿವೆ. ಯಾವ ರೀತಿಯ ಪ್ರಶ್ನೆಗಳು ಪ್ರಶ್ನಾಪತ್ರಿಕೆಯಲ್ಲಿ ಬಂದಿವೆ ತಿಳಿದುಕೊಳ್ಳಿ. ಅದರೊಂದಿಗೆ 2-3 ಬಾರಿಯಾದರೂ ಎಲ್ಲ ಪಾಠಗಳನ್ನು ಪೂರ್ಣವಾಗಿ ಓದಿ. ವಿದ್ಯಾರ್ಥಿ ಮಿತ್ರರೇ, ಯೋಜನಾಬದ್ಧ ಕಲಿಕೆ ಪ್ರಶ್ನಾಪತ್ರಿಕೆಗಳ ಯೋಜನಾಬದ್ಧ ಕಲಿಕೆ ಎಲ್ಲ ಪಾಠಗಳನ್ನು ಪೂರ್ಣವಾಗಿ 2-3 ಬಾರಿ ಓದುವ ಮೂಲಕ ಮುಂದೆ 2024-25ನೇ ಸಾಲಿನ SSLC ಪರೀಕ್ಷಾ ಸಿದ್ಧತೆ ಸರಿಯಾಗಿ ಮಾಡಿ ಈ ಒಂದು ವರ್ಷದ ಪರೀಕ್ಷೆಯಲ್ಲಿ ಸಫಲತೆಯನ್ನು ಪಡೆಯಿರಿ ಎಂದು ಆಶಿಸುತ್ತೇನೆ. ಬಾನುಲಿ ಶಾಲೆ ಬಾನತರಂಗ. ಇದುವರೆಗೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತಾ ಕಾರ್ಯಕ್ರಮದಲ್ಲಿ ತೃತೀಯ ಭಾಷೆ ಹಿಂದಿ ವಿಷಯವನ್ನ ಬೋಧಿಸಿದವರು ಸರಕಾರಿ ಪ್ರೌಢಶಾಲೆ ಮಳಲಿ, ಮಂಗಳೂರು ತಾಲೂಕು ಇಲ್ಲಿನ ಹಿಂದಿ ಭಾಷಾ ಶಿಕ್ಷಕರಾದ ಡಾಕ್ಟರ್ ಎಂಎಸ್ ಮಹೇಶ್. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ತಿಳಿಯೋಣ ಬನ್ನಿ ಗೆಳೆಯರೇ.